ನಳಿನಿ ನನ್ನ ಸರ್ಟುಗಳು ನಾನು ಹೋಗುದು. ಗೈಸ್ ತಿಂಡಿ ತಿನ್ಲಿಕ್ಕೆ ಅಂತ ಹೋಗಿದ್ವಿ. ನಮ್ಮ ರೂಮ್ ಹತ್ರ ಇರೋ ಎಲ್ಲ ರೆಸ್ಟೋರೆಂಟ್ ಫುಲ್ ರಶ್, ಇವತ್ತು ಸಂಡೇ ಅಲ್ಲ. ಸೊ ಹಾಗಾಗಿ ಈಗ ನಾವು ಡೈರೆಕ್ಟ್ ದೊಡ್ಡ ಬೆಟ್ಟ ಪೀಕಿಗೆ ಹೊರಟ್ವಿ. ನಮ್ಮದು ರೈಡರ್ಸ್ ಎಲ್ಲ ರೆಡಿಯಾಗಿ ಇಲ್ಲಿ ನಿಂತಿದ್ದಾರೆ ಬೇಟೆಗಾಗಿ. ಎಲ್ಲಿ ನೋಡಿ, ಎಲ್ಲ ರೈಡರ್ಸ್ ರೆಡಿ ಆದ್ರು. ಇನ್ನು ಹೊರಡುದು ನಾವು ದೊಡ್ಡ ಬೆಟ್ಟ ಪೀಕಿಗೆ. ನಾವೀಗ ದೊಡ್ಡ ಬೆಟ್ಟ ಪೀಕಿಗೆ ಎಂಟರ್ ಆಗಿದ್ದೇವೆ. ಇಲ್ಲಿ ಫುಲ್ ಸಂತೆ ಟೈಪ್ ಇದೆ, ಅಂದರೆ ಮಾರ್ಕೆಟ್ ಟೈಪ್ ಇದೆ. ಇಲ್ಲಿ ಬೆಟ್ಟ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಮುಂದೆ ಹೋಗಿದ್ದಾರೆ, ನಾವು ಕೂಡ ಹೋಗ್ತಾ ಇದ್ದೇವೆ. ಈ ಲ್ಯಾನಲ್ಲಿ ಸಖತ್ತಿದೆ ಮಾತ್ರ ಲ್ಯಾನ್. ಈ ಬೆಟ್ಟದ ಮೇಲೆ ಇಂಥ ಅಂದರೆ ಒಂಥರ ಜಾತ್ರೆ ಟೈಪ್, ಟಾಪ್ ನಾಚ್. ಆದರೆ ನನ್ನ ಹತ್ರ ಬ್ಲಾಗ್ ಮಾಡಲಿಕ್ಕೆ ಹೇಳಿ ನನ್ನ ಫ್ರೆಂಡ್ಸೇ ಮುಂದೆ ಹೋಗಿದ್ದಾರೆ. ದಿಸ್ ಇಸ್ ದ ಲ್ಯಾಂಡ್, ದಿಸ್ ಇಸ್ ದ. ನಾನು ಎಲ್ಲ ಹೋದ್ರೆ ಅಂತ ಓಡ್ಕೊಂಡು ಬಂದದ್ದು, ಮತ್ತೆ ನೋಡುವಾಗ ಇಲ್ಲೇ ಇದ್ದಾನೆ ಪ್ರಶೀಲ್. ಅಲ್ಲೇ ಯಾವುದೋ ಹುಡುಗಿಯನ್ನ ನೋಡ್ಕೊಂಡು ನಿಂತಿದ್ದ. ನಾನು ನೋಡಲೇ ಇಲ್ಲ ಇವನನ್ನ. ಇವನಿಗೆ ನಮಗೆ ಬೇಜಾರಾಗಿದೆ. ನನ್ನ ಹೆಸರು ಹೇಳಿ ಹುಡುಗಿರ ನೋಡ್ತಿದ್ದಾರೆ. ಆಲ್ರೆಡಿ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಇವನಿಗೆ. ಸ್ಟಿಲ್ ಹುಡುಗಿಯರ ನೋಡ್ತಾರೆ. ಏನು ಮಾಡೋದು ಇವರಿಗೆಲ್ಲ? ಬಾರಿ ಓಳು. ಪೀಕಲ್ಲ ಅಂತೂ ಹೆವಿ ರಶ್. ಜನ ನೋಡಿ ಟಿಕೆಟಿಗೆ ಎಷ್ಟು ಜನ ಇದ್ದಾರೆ ಅಂದರೆ, ಇಲ್ಲಿ ಟಿಕೆಟ್ ತಗೊಳ್ಳುವಾಗನೇ ಸಂಜೆ ಆಗ್ತದೆ ಅನ್ಸುತ್ತೆ. ಇದೆಲ್ಲ ಅಷ್ಟು ವಯಸ್ಸು ಇಲ್ಲ. ನಮಗೆ 12 ಗಂಟೆಗೆ ಚೆಕ್ಔಟ್ ಆಗಬೇಕು. ಈಗ ಸಮಯ 9:35. ಆಲ್ರೆಡಿ 9:51. ಹೆಂಗೋ ಒಂದು ಟಿಕೆಟ್ ತಗೊಂಡೆ ಪ್ರಶೀಲ್. ಹೆಂಗೋ ಎಲ್ಲೆಲ್ಲಿ ಒಳಗೆ ಹೋಗಿ ರಪ್ಪ ಟಿಕೆಟ್ ಮಾಡಿ ಬಂದಿದ್ದಾನೆ. ನಾವೀಗ ದೊಡ್ಡ ಬೆಟ್ಟ ಪೀಕಲ್ಲೇ ಇದ್ದೇವೆ. ಜನ ಮಾತ್ರ ಹೆವಿ ರಶ್ ಆಯ್ತಾ, ಹೆವಿ ರಶ್ ಜನ, ಏನು ಕಾಣ್ತಾ ಇಲ್ಲ. ದಿಸ್ ಇಸ್ ದ ವ್ಯೂ ಗೈಸ್. ಇಷ್ಟೇ, ಬಟ್ ಹೆವಿ ಬಿಸಿಲಿದೆ. ಸೊ ಅಷ್ಟೊಂದು ಚಿಲ್ಲಿಂಗ್ ಏನು ಇಲ್ಲ, ಚಿಲ್ಲಿಂಗ್ ಪಿಲ್ಲಿಂಗ್ ಓಕೆ. ನಾವೀಗ ಮೇಲೆ ಹೋಗಿ ಒಂದು ಮೇಲಿನ ವ್ಯೂ ಪಾಯಿಂಟನ್ನು ತೋರಿಸ್ತೇನೆ. ಇಲ್ಲಿಂದ ಮೇಲೆ ಹತ್ತಾ ಇದ್ದಾನೆ ಪ್ರಶೀಲ್. ಹೇಗಿದೆ? ಸಕ್ಕದಂತೆ ಮೇಲಿಂದ ಇನ್ನೂ ಸಕ್ಕತ್ತಾಗಿ ಕಾಣ್ತದಂತೆ. ನೋಡುವ ಮೇಲಿಂದ ಎಂತ ಕಾಣ್ತದೆ ಅಂತ. ಬನ್ನಿ, ನಾವು ಎಕ್ಸಿಟ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದೇವೆ. ನಾವು ಎಕ್ಸಿಟಿನ ಎಂಟ್ರಿ ಆಗ್ತಿದ್ದೇವೆ. ಬಿಕಾಸ್ ವಿ ಆರ್ ಲೈಕ್ ದಟ್ ಓನ್ಲಿ. ಪ್ರಶೀಲ್, ಹೇಗುಂಟು ವ್ಯೂ? ವ್ಯೂ ಸಕ್ಕದುಂಟು, ಆದರೆ ಎಂತ ಕಾಣ್ತಿಲ್ಲ. ಕನ್ನಡಕ ತೆಗಿ, ಸರಿ ಆಗ್ತದೆ. ಇಷ್ಟೇ ಗೈಸ್, ಇಷ್ಟೇ ಕಾಣೋದು ಇಲ್ಲಿಂದ. ಇಷ್ಟೇ ಫುಲ್ ಊಟಿ ಕೂನೂರು ಕಾಣ್ತದೆ. ಜನ ಮಾತ್ರ ತುಂಬ ಇದ್ದಾರೆ ಕೆಳಗೆ. ನಾವು ಎಲ್ಲರೂ ಇಲ್ಲಿ ಎಂಟ್ರಿಯಿಂದ ಮೇಲೆ ಬಂದರೆ, ನಾವು ಈ ಕಡೆ ಎಕ್ಸಿಟಿಂದ ಮೇಲೆ ಬಂದ್ವಿ. ಅಂದರೆ ನಿನ್ನೆ ಕೋನೂರಿಗೆ ಹೋಗಿದ್ವಿ, ಅಲ್ಲಿ ವ್ಯೂ ಇನ್ನೂ ಚೆನ್ನಾಗಿತ್ತು. ಆದರೆ ದೊಡ್ಡ ಬೆಟ್ಟ ಪೀಕ್ ನಿನ್ನೆ ಸಂಜೆ ಬಂದಿದ್ರೇ ಒಳ್ಳೇದಿತ್ತು ಅನಿಸುತ್ತೆ. ಯಾಕಂದರೆ ಈಗ ಸ್ವಲ್ಪ ಬಿಸಿಲಿದೆ, ಅಷ್ಟೇನು ಫಾಗ್ ಇಲ್ಲ. ಸೊ ಐ ಥಿಂಕ್ ಈವ್ನಿಂಗ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಹಿಯರ್. ಇಲ್ಲಿ ನೋಡಿ, ಕಿಶೋರ್ ಅಂತ ಆಲ್ರೆಡಿ ಫೋಟೋ ಶೂಟ್ ಎಲ್ಲ ಸ್ಟಾರ್ಟ್ ಆಯಿತು. ನೋಡಿ, ಉಮೇಶ್ ಹೇಳ್ತಿದ್ದಾನೆ ಫೋಟೋ ಒಳ್ಳೇದು ಬರ್ತಿಲ್ಲ ಅಂತ ಈ ಕಡೆಯಿಂದ. ಅಂದರೆ ಅವನಿಗೆ ಗೊತ್ತಿಲ್ಲ ಅದು ಮುಖದ ಪ್ರಾಬ್ಲಮ್ ಅಂತ. ಮುಜಿಗಾಸೆ ಗೈಸ್, ಇಲ್ಲಿ ನೋಡಿ ಜೇನ್ನೊಣ ನಿಮಗೆ ಕಾಣ್ತಿದ್ದಿಲ್ಲ ಗೊತ್ತಿಲ್ಲ, ಎಲ್ಲ ಓಡ್ತಿದ್ದಾರೆ. ಒಬ್ರು ಇಲ್ಲ, ನಾನು ಮಾತ್ರ ಹೊರಗಡೆ ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಿ ನೋಡಿ ಯಾರು ಇಲ್ಲ, ಎಲ್ಲ ಓಡಿ ಹೋಯ್ತು. ಎಂತ ಇಲ್ಲಿ ನೋಡಿ, ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಇವ್ರಿಗೆ ಆಲ್ರೆಡಿ ಹೆದರಿಕೆ ಸ್ಟಾರ್ಟ್ ಆಗಿ ಆಯ್ತು. ಇಲ್ಲಿ ನೋಡಿ, ಆದರೆ ಒಂದು ಜೇನುನೊಣ ಇಲ್ಲ ಹೊರಗಡೆ, ಇಲ್ಲಿ ಎಲ್ಲ ಹೋಗಿ ಆಯಿತು. ಇಲ್ಲಿ ನೋಡಿ, ಜನಗಳು ಆಲ್ರೆಡಿ ಹೆದರಿಕೆ ಸ್ಟಾರ್ಟ್ ಮಾಡಿ ಆಯಿತು. ನಾನು ಹೋಗಿ ಹುಲಿ ಥರ ಹೊರಗಡೆ ಎಲ್ಲ ಒಳಗಡೆ ಸೇರಿ ಕಿಶೋರ ಊರಿಗಿಂತ ಮುಂಚೆ ಓಡ್ಕೊಂಡು ಬಂದಿದ್ದಾನೆ ಒಳಗಡೆ. ಹೊರಗಡೆ ಎಂಥದ್ದು ಇಲ್ಲ, ಜೇನುನೊಣನೂ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಉಮೇಶ್ ಸಿಕ್ಕಿದಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾನೆ. ಅಲ್ಲಿ ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿ ಆಯ್ತವ. ಈಗ ನಾವು ಗಾರ್ಡನ್ಗೆ ಹೋಗುವಂತಿದ್ದೇವೆ.
ಉಮೇಶನ್ ಅವ್ರು ಬರಲಿ, ಅವ್ರಿಗೆ ವೆಯ್ಟ್ ಮಾಡ್ತಿದ್ದೇವೆ. ಗೈಸ್ ನಾವಿಲ್ಲಿ ಪಾರ್ಕ್ ಇದೆ ಅಂದ್ಕೊಂಡು ಬಂದ್ವಿ. ಇಲ್ಲಿ ಪಾರ್ಕು ಇಲ್ಲ, ಏನೂ ಇಲ್ಲ, ಜಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ ಅಷ್ಟೇ. ಅದು ದೊಡ್ಡ ಬೆಟ್ಟ, ಇದು ಸಣ್ಣ ಬೆಟ್ಟ ಅಷ್ಟೇ. ದೊಡ್ಡ ಬೆಟ್ಟ ಮತ್ತು ಸಣ್ಣ ಬೆಟ್ಟ. ಅಲ್ಲಿಂದ ಏನು ಕಾಣ್ತದೋ ಇಲ್ಲಿಂದಲೂ ಅದೇ ಕಾಣ್ತಾ ಇದೆ. ನೋಡಿ ಪ್ರಜ್ವಲ್ ಫೋಟೋ ಶೂಟ್ ಮಾಡ್ತಿದ್ದಾನೆ ಅವನು ಹುಡುಗಿ ಕಳಿಸ್ಲಿಕ್ಕೆ. ಇನ್ನು ಹೊರಟ್ವಿ, ನಾವು ತಿಂಡಿ ತಿನ್ನಲಿಲ್ಲ ಇನ್ನು. ಸೊ ತಿಂಡಿ ತಿನ್ನಲಿಕ್ಕೆ ಈಗ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಇವರು ಎಲ್ಲಿ ಕರ್ಕೊಂಡು ಹೋಗ್ತಾರಂತ. ಈಗ ಐ ಥಿಂಕ್ ಈಗ ಇನ್ನು ತಿಂಡಿ ತಿಂದು ಇವತ್ತು ಚೆಕ್ಔಟ್ ಮಾಡಿ ನೆಕ್ಸ್ಟ್ ಸ್ಟಾಪ್ ಸೀದಾ ಬೆಂಗಳೂರು, ನಮ್ಮ ಬೆಂಗಳೂರಿಗೆ. ಒಂದು ತಮಿಳ್ನಾಡು ಅಥೆಂಟಿಕ್ ಫುಡ್ ಟ್ರೈ ಮಾಡುವಂತ, ಚಾಟ್ ಟ್ರೈ ಮಾಡುವಂತ ಇದೊಂದು ಚಾಟ್ ತಗೊಂಡ್ವಿ ಇಲ್ಲೇ ದೊಡ್ಡ ಬೆಟ್ಟ ಪೀಕಲ್ಲಿ. ಆ್ಯಂಡ್ ಇದು ಕ್ವಾಲಿಯಾಗಿ ಕೂಡ ತಗೊಂಡ್ವಿ. ಪ್ರಶಿಲ್ ತಿಂತ ಇದ್ದಾನೆ, ಅವನು ಸೇಮ್ ಬೇರೆ ಥರನೇ ಏನೇನೋ ತಿಂತಾನೆ. ಉಮೇಶ ನೋಡಿ ಚಾಟನ್ನು ತಿಂತಾ ಇದ್ದಾನೆ. ಇನ್ನಷ್ಟೇ, ಇನ್ನು ಎಲ್ಲಾದರೂ ತಿಂಡಿ ಮಾಡಿ ಮತ್ತೆ ಹೊರಡೋದು. ಬೇಗ ಬೆಂಗಳೂರಿಗೆ ಹೋಗಬೇಕು, ಅದರ್ವೈಸ್ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ಲ ಗೈಸ್. ಬಿಫೋರ್ 5 or 6 ನಾವು ಬೆಂಗಳೂರಿಗೆ ಹೋಗಲೇಬೇಕು. ಒಂದ್ಸರಿ ಕ್ವಾಲಿಯಾಗಿ ತಿಂದ್ವಿ ಅಲ್ಲ, ಕಿಶೋರ್ ನನಗೆ ಟೇಸ್ಟ್ ಹಿಡಿತು, ಅದಕ್ಕೆ ಇನ್ನೊಂದು ಸರಿ ತೊಗೊಂಡಿದ್ದಾನೆ. ಎಲ್ಲಿ ನೋಡಿ ಆರ್ಡ್ರ್ ಮಾಡಿದ್ದಾನೆ, ರೆಡಿ ಆಗ್ತಾ ಉಂಟು. ಇನ್ನು ಅವನು ಕೋಳಿ ಮೊಟ್ಟೆ ತಿನ್ನೋದನ್ನು ಬಿಟ್ಟೇ ಬಿಡ್ತಾನಂತೆ, ಇನ್ನು ಬರೀ ಕ್ವಾಲಿ ಎಗ್ ಮಾತ್ರ ತಿನ್ನೋದಂತೆ. ಆ್ಯಕ್ಚುಲಿ ಒಳ್ಳೇದಿದೆ ಕ್ವಾಲಿ ಎಗ್, ಕೋಳಿ ಮೊಟ್ಟೆ ಥರನೇ ಇದೆ ಟೇಸ್ಟು. ಇದು ಜೀವಕ್ಕೂ ಸ್ವಲ್ಪ ಒಳ್ಳೇದಂತೆ, ಪ್ರೋಟೀನ್ ಸಿಗುತ್ತೆ. ಸೊ ನೀವು ಎಲ್ಲಾದರೂ ಕ್ವಾಲಿ ಎಗ್ ತಿನ್ನೋ ಚಾನ್ಸ್ ಸಿಕ್ಕರೆ ಬಿಡಬೇಡಿ, ಟ್ರೈ ಮಾಡಿ. ಕೈಸಿಲ್ ನೋಡಿ ಕ್ವಾಲಿ ಎಗ್ ಹುಚ್ಚಿ ಹಿಡ್ದಿದೆ ಇವರಿಗೆ. ಇಲ್ಲಿ ನೋಡಿ ಇವರು ಆಂಟಿ ಹತ್ರ ಪೆಪ್ಪರ್ ಬಿಡಿ ಜಾಸ್ತಿ ಹಾಕ್ಲಿಕ್ಕೆ ಹೇಳಿದ್ರು. ಈಗ ಎಲ್ಲರೂ ಕೆಮ್ತಿದ್ದಾರೆ. ಹೆಲ್ಮೆಟ್ ಬಸ್ ಗಾಯ್ಸ್ ಇಲ್ಲಿ ನೋಡಿ ಅರ್ಧ ತಿಂದಿದ್ದಾನೆ ಇವನು. ಪುಂಡದ ಅವರ ಅಕ್ಕನ ಮಗಳದ್ದು ಬರ್ತ್ಡೇ ಉಂಟಂತ ಇವರು ಗಿಫ್ಟ್ ತಗೊಳ್ತಾ ಇದ್ದಾರೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿದು ಫೇಮಸ್ ಇಂಥ ಟೈಪ್ ಡ್ರೆಸ್ಸೇ, ಊಟಿ ಫೇಮಸ್ ಡ್ರೆಸ್. ಅವು ಕ್ಯೂಟ್ ಉಂಡ್ಯಾ ಗೈಸ್. ಇಲ್ಲಿ ತುಂಬ ವೆರೈಟಿ ಡ್ರೆಸ್ ಇದೆ, ಯಾವ್ದು ತಗೊಳ್ಳೋದು ಅಂತ ಇವರಿಗೇನೆ ಕನ್ಫ್ಯೂಷನ್ ಆಗ್ತಾ ಇದೆ. ಮತ್ತು ಕಾಸ್ಟ್ಲಿ ಅಂತೂ ಇದೆ, ತುಂಬಾ ಕಾಸ್ಟ್ಲಿ ಇಲ್ಲಿ. ಬಿಕಾಸ್ ದೊಡ್ಡ ಬೆಟ್ಟ ಪೀಕ್ ಮೇಲೆ ತನಕ ತಗೊಬರ್ಬೇಕಲ್ಲ. ದೊಡ್ಡ ಬೆಟ್ಟ ಪೀಕ್ ಫುಲ್ಲು ರಶ್ ಅಂದರೆ ರಶ್. ವೆದರ್ ಚೇಂಜ್ ಆಯಿತು, ಬಟ್ ನಾವು ಈಗಲೇ ಹೊರಡ್ತಾ ಇದ್ದೇವೆ. ಬಿಸಿಲಿದ್ದಾಗ ಇಲ್ಲಿದ್ವಿ, ಬಿಸಿಲು ಹೋದ್ಮೇಲೆ ಹೊರಡ್ತಿದ್ದೇವೆ. ವಾಟ್ ಇಸ್ ದಿಸ್ ಗೈಸ್? ಪ್ರಶಿಲ್ ಎಲ್ಲ ತಗೊಂಡು ಬರ್ತಾ ಇದ್ದಾನೆ. ಈಗ ಇಶ್ಯೂ ಅದಲ್ಲ, ಇವ ಬೆಂಗಳೂರಿಗೆ ಇದನ್ನು ಹೇಗೆ ತಗೊಂಡು ಹೋಗ್ತಾನೆ ಅಂತ. ನಿನ್ನೆ ಅವನ ಗರ್ಲ್ ಫ್ರೆಂಡಿಗೆ ಸೇಮ್ ಜಾಕೆಟ್ ತಗೊಂಡಿದ್ದಾನೆ. ಇವತ್ತು ಅವನ ಅಕ್ಕನ ಮಗನಿಗೆ ಮತ್ತು ಅಕ್ಕನ ಮಗ ಆ ಮಗನಿಗೆ ಮತ್ತು ಮಗಳಿಗೆ ತಗೊಂಡಿದ್ದಾನೆ. ಹೇಗೆ ತಗೊಂಡು ಹೋಗ್ತಾನೆ ಅಂತ ಅನ್ನೋದೇ ಗೊತ್ತಿಲ್ಲ. ಪ್ರಶಿಲ್, ಹೌ ಯು ಟೇಕ್ ಇಟ್ ಟು ಬೆಂಗಳೂರು? ಇಂಗ್ಲೀಷು ಗೈಸ್, ನಾವು ತಲೆ ಮೇಲೆ ಎಲ್ಲ ಆಗ್ತದೆ ಅಲ್ಲೇ ಹಾಕೊಂಡು ಹೋಗುದಿದೆ ಬೆಂಗಳೂರಿಗೆ. ನೋಡುವ ಗೈಸ್, ನೋಡುವ ಹೇಗೆ ಹಾಕೊಳ್ತಾನೆ ಅಂತ. ಗೈಸ್, ನಾನು ಬೈಕ್ ಬಿಡೋದು, ಕಿಶೋರ ನಾನು ಹಿಂದೆ ಕೂರಿಸಿದ್ದು, ಅವನು ನೋ ವೇ, ಚಾನ್ಸೇ ಇಲ್ಲ, ನಾನೇ ಬಿಡುದು. ಬೆಟ್ಟ ಬೀಚಿಂದ ಬಂದು ಈಗ ಬಂದು ಬೀಚಿ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೆವಿ ರಶ್ ಇರುತ್ತೆ ಯಾವಾಗಲೂ. ಈಗ ಒಂದು ಟೇಬಲ್ ಖಾಲಿ ಇದೆ ಅಂತೆ, ಅಲ್ಲಿ ಸಿಕ್ಕದ ನೋಡಬೇಕು, ಇಲ್ಲಾಂದರೆ ಬೇರೆ ಎಲ್ಲಿಯಾದರೂ ಹುಡುಕಬೇಕು. ನೋಡಿ, ಇದೆ ಹೆವಿ ರಶ್ ಇರುತ್ತೆ ಇಲ್ಲಿ ಯಾವಾಗಲೂ. ತಿಂಡಿ ತಿಂದು ಮತ್ತೆ ಹೊರಡೋದು ಅಷ್ಟೇ. 12 ಗಂಟೆಗೆ ಚೆಕ್ಔಟ್ ಮಾಡಲೇಬೇಕು. ಲೆಟ್ಸ್ ಗೋ. ಈಗ 11 ಕಾಲ ಆಯಿತು, ನಾವು ರೂಮಿಂದ ಚೆಕ್ಔಟ್ ಆಗ್ತಾ ಇದ್ದೇವೆ. ಆದಷ್ಟು ಬೇಗ ಚೆಕ್ಔಟ್ ಆಗಲೇಬೇಕು, ಇಲ್ಲಾಂದ್ರೆ ಅವರೇ ಒಂದು ಓಡಿಸ್ತಾರೆ.
ಎಲ್ಲ ರೂಮ್ ಫುಲ್ ಮೆಸ್ಸಿ ಆಗಿದೆ ನೋಡ್ಬೋದು. ಮೆಸ್ಸಿ ಅಲ್ಲ, ವಿ ಆರ್ ಮೆಸ್ಸಿ ಫ್ಯಾನ್ಸ್. ಮೆಸ್ಸಿ ಇಸ್ ಇನ್ RCB. ಬೇಗ ಬೇಗ ರೆಡಿ ಆಗ್ತಾ ಇದ್ದೇವೆ. ಇವರದ್ದು ಸ್ವಲ್ಪ ತುಂಬಾ ಹೆಚ್ಚುಂಟು ಐಟಮ್. ಬಿದಳ್ಳೆ ಬೇಗ ಬಿದಳ್ಳೆ. ಉಮೇಶ ಅಂತೂ ಫುಲ್ ಸಾರ್ಟೆಡ್. ಉಮೇಶ್ ಅಂತ ಎಲ್ಲ ರೆಡಿ ಆಗಿದೆ. ನಂದು ಕೂಡ ಆಗಿದೆ, ನಂದು ಕೂಡ ಪ್ಯಾಕಿಂಗ್ ಆಗಿದೆ ಎಲ್ಲ. ಪ್ರಶಿಲ್ ಏನಾ ಉಮ್ಮೆ ನಾಯಿ ಮಾರ ಜಾಗಿಜ್ಜಿ ಪ್ರಶಿಲ್ ಎನ್ನೈಟ್ ನನ್ನ ಬ್ಯಾಗಿಗೆ ಆಗಿದ್ದಾರೆ. ನಾನ್ ಬ್ಯಾಗ್ ಅನ್ನ ತಕೊಳ್ಬೇಕಲ್ಲ ಈಗ. ಎನ್ನೈಟ್ ಜಾಗಿಜ್ಜಿಯಾ ಸೈತ್ಯ ಬಡಿ ಎದುರು ದೀಪವೇ ಬರ್ಸಾತಂಡ ಬರ್ಸಾತನ ನಿನ್ನ ರೈನ್ ಕೋಟ್ ಆಯ್ಕೆ ಬಾಡ ಈ ರೈನ್ ಕೋಟ್ ಪಾಡು ಮಾತ ಅದ ಚಂಡಿ ಆಪುಜಿ. ಗೈಸ್ ಲೆಟ್ಸ್ ಗೋ. ಗೈಸ್ ಇವರೆಲ್ಲ ಎಂತ ಲೋಕಲ್ ಜನ ಅಂದ್ರೆ ಅಲ್ಲಿ ಎಲ್ಲ ಒಣಗಿಸಲಿಕ್ಕೆ ಹಾಕಿದ್ದಾರೆ. ಎನ್ನ ಕೋಲ್ಗೇಟ್ ಉಂಡು. ವ್ಯಾರ್ ಇಸ್ ಮೈ ಕೋಲ್ಗೇಟ್? ಕಾಸ್ಟ್ಲಿ ದಂಬೆ ಐನ್ ಕೊಟ್ಟಿದ್ದ. ಗೈಸ್ ನಂದು ಕೋಲ್ಗೇಟ್ ಸಿಗ್ತಾ ಇಲ್ಲ ಎಲ್ಲಿ ಸಹ. ನಾನೊಂದು ಕೋಲ್ಗೇಟ್ ಇತ್ತು, ಎಲ್ಲಿ ಉಂಟಂತಾನೆ ಗೊತ್ತಾಗ್ತಿಲ್ಲ. ನೋಡಿ ಎಲ್ಲಿಟ್ಟಿದ್ದಾರೆ. ಹರಿಶಿನ ಮತ್ತು ಚಂದನದ ಗುಣಗಳ ಕೋಲ್ಗೇಟ್. ಯಾವೆಂಚ ಬಾದಿ ರಾತ್ರಿ ನೀರಿಸಿದ್ದೀನಿ ಹೊರಡ ನಳಿನಿ ನನ್ನ ಸರ್ಟುಗಳು ನಾನು ಹೋಗುದು. ಏನೋ ಹಂದಿ ಮುಗ್ದವನೇ ಮುಖ ತೋರಿಸ ಸ್ವಲ್ಪ ನಿಂದ. ನೋಡಿ ಗೈಸ್ ಹಂದಿ ಇಲ್ಲೇ ಇದೆ. ಗೈಸ್ ಹೋಗ್ಲಿಕ್ಕೆ ಮನ್ಸಿಲ್ಲ ನಮ್ಗೆ, ಆದ್ರೂ ಎಂತ ಮಾಡುದು. ಊಟಿಯಲ್ಲಿ ನಮ್ದು ಮನೆ ಇಲ್ಲಲ್ಲ. ಊಟಿಯಲ್ಲಿ ಮನೆ ಇದ್ರೆ ಇಲ್ಲೇ ಹಾಲ್ಟ್ ಆಗ್ತಿದ್ವಿ. ಚಳಿ ಚಳಿ. ಊಟಕ್ಕೆ ಈಗ ಒಂದು ಹೋಟೆಲ್ಗೆ ಬಂದಿದ್ದೇವೆ. ನೀಲಗಿರಿ ಫಾರೆಸ್ಟ್ ಅಲ್ಲಿ ರೈಡ್ ಮಾಡ್ಕೊಂಡು ಬಂದ್ವಿ. ರೈನ್ ಮಳೆ ಜಾಗ ಎಲ್ಲ ಸೂಪರ್ ಆಗಿತ್ತು. ಈಗ ಊಟಕ್ಕೆ ಬಂದಿದ್ದೇವೆ, ಯಾಕಂದರೆ ಲೇಟ್ ಮಾಡಿದರೆ ಲಾಸ್ಟ್ ಎಸ್ಟರ್ಡೇ ಥರನೇ ಊಟ ಮಿಸ್ ಮಾಡ್ಕೊಳ್ತೇವೆ. ಸೊ ಈಗ ಊಟಕ್ಕೆ ಬಂದಿದ್ದೇವೆ ಎಲ್ಲ. ಇವನು ಈ ಊಟಕ್ಕೆ ಬಂದಾಗ ಸಹ ಪುಂಡಿ ಮಾಡ್ತಿದ್ದಾನೆ ನೋಡಿ. ಗರ್ಲ್ ಫ್ರೆಂಡ್ ಇದ್ದವರು ಹೀಗೇನೆ ಇರಬೇಕು. ಇವನೇ ಎಕ್ಸಾಂಪಲ್. ಇವ್ರು ನೋಡಿ, ಇವರಿಗೆ ಎಷ್ಟು ಟೆನ್ಷನ್ ಅಂದರೆ ಗರ್ಲ್ ಫ್ರೆಂಡನ್ನು ಮೇಂಟೈನ್ ಮಾಡಬೇಕು, ಅದರ ಜೊತೆಗೆ ಕ್ಯಾಮ್ರಾ, ಹೆಲ್ಮೇಟ್ ಎಲ್ಲ ಟೂಲ್ಸನ್ನು ಕೂಡ ಮೇಂಟೈನ್ ಮಾಡಬೇಕು. ಇವರು ಏನು ತೊಂದರೆ ಇಲ್ಲ, ಗರ್ಲ್ ಫ್ರೆಂಡ್ ಇದ್ರೂ ಸಹ ಇಲ್ಲದ ಇದ್ದಾಗೆ ಇರ್ತಾನೆ. ಗೈಸ್ ಫಿಶ್ ಆರ್ಡರ್ ಮಾಡಿದ್ದೇವೆ. ಫಿಶ್ ಊಟ ಬಂದಿದೆ, ಬಟ್ ವೈಟ್ ರೈಸೇ ಇರೋದು. ಫಿಶ್ ಫ್ರೈ ಇದೆ, ಹಪ್ಪಳ ಮತ್ತು ಡಿಫ್ರೆಂಟ್ ಕೈಪುಗಳು ತಿನ್ನೋದಷ್ಟೇ. ಊಟ ಮಾಡಿ ಹೊರಡ್ತೇವೆ. ಮೊಬೈಲಲ್ಲಿ ಚಾರ್ಜ್ ಇಲ್ಲ ಫಸ್ಟ್ ಆಫ್ ಆಲ್. 10% ಬೆಂಗಳೂರಿಗೆ ಹೋದ್ಮೇಲೆ ಸಿಗ್ತೇವೆ, ಅಥವಾ ಯಾವುದಾದ್ರೂ ಚಾಯ್ ಪಾಯಿಂಟಲ್ಲಿ ಸಿಗ್ತೇವೆ. ಬೆಂಗಳೂರಿಗೆ ರಿಟರ್ನ್ ಬರುವಾಗ ನಾವು ಟೀ ಕುಡಲಿಕ್ಕೆ ನಿಲ್ಲಿಸಿದ್ವಿ ಇಲ್ಲಿ. ಅವ್ರು 3 ಜನ ಟೀ ಹೇಳಿದರು, ನಾನು ಕಾಫಿ ಹೇಳಿದೆ. ನಾವು ಆ ಕಡೆಯಿಂದ ಮಳೆ ಬರ್ತದ ಅಂತ ರೈನ್ ಕೋಟ್ ಎಲ್ಲ ಹಾಕೊಂಡು ಬಂದದ್ದು. ಆದರೆ ಈ ಕಡೆ ಚಾಮರಾಜನಗರ ಸೈಡಲ್ಲಿ ಇಲ್ಲ, ಮಳೆ ಮೋಡ ಆಗಿದೆ, ಮಳೆ ಇಲ್ಲ. ಆಲ್ರೆಡಿ 4:30 ಆಯಿತು. ಇನ್ನೂ 4-4:30 ಗಂಟೆ ದಾರಿ ಇದೆ. ಬೆಂಗಳೂರಿಗೆ ಹೋಗುವಾಗ 8:30-9 ಆಗುತ್ತೆ ಅನಿಸುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಇವತ್ತು ಸಂಡೇ ಅಲ್ಲ, ಫುಲ್ ಟ್ರಾಫಿಕ್ ಇರುತ್ತೆ. ಇವತ್ತು ಎಷ್ಟೊತ್ತಿಗೆ ಮುಡ್ತೇವೆ ಗೊತ್ತಿಲ್ಲ. ಕೊಳ್ಳೇಗಾಲ ಹತ್ರ ಇದ್ದೇವೆ. ಕೊಳ್ಳೇಗಾಲ ಕ್ರಾಸ್ ಆಗಿ ಇಲ್ಲಿ ಟೋಲ್ ಗೇಟ್ ಹತ್ರ ನಿಲ್ಲಿಸಿದ್ದೇವೆ. ಕಂಟಿನ್ಯೂ ರೈಡ್ ಮಾಡಿ ಸಾಕಾಯಿತು. ಎಲ್ಲ 120 ಸ್ಪೀಡಲ್ಲಿ ಬಂದದಂತೆ. ಕೊಳ್ಳೇಗಾಲಲ್ಲಿ ಯಾರಾದರೂ ಮೀಟ್ ಆಗಲಿಕ್ಕಿದ್ರೆ ಬರ್ಬೋದು. ಒಂದು 5 ನಿಮಿಷ ನಾವು ಇಲ್ಲೇ ಇದ್ದೇವೆ. 5 ನಿಮಿಷದಲ್ಲಿ ಯಾರು ಫ್ಯಾನ್ಸ್ ಎಲ್ಲ ಬಂದರೆ ಮೀಟಪ್ ಆಗಿ. ನೋಡಿ ಇವರೆಲ್ಲ ರೆಡಿ ಇದ್ದಾರೆ ಆಟೋಗ್ರಾಫ್ ಎಲ್ಲ ಹಾಕಲಿಕ್ಕೆ. ಸೊ ಬೆಂಗಳೂರಿಗೆ ಇಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 9 ಗಂಟೆ ಆಗ್ಬೋದು ಅಂದ್ಕೊಳ್ತೀನಿ.
ಗೈಸ್ ಇಲ್ಲಿ ನೋಡಿ ನಾಯಿ ಅಟ್ಯಾಕ್ ಆಗ್ತಿದೆ ಹೈವೇಯಲ್ಲಿ, ಡಾಗ್ ಅಟ್ಯಾಕ್. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನಾಯಿಗಳ ಅವತಾರ ನೋಡಿ. ಏ ಕೂಗ್ರು ಇಡಲ್ಲ ಮಗ್ಗ. ಹೈವೇಲೆಲ್ಲ ಆ ಥರ ಎಲ್ಲ ಬಂದರೆ ಚಂಡೆ ಬಿಡ್ಲಿಕ್ಕುಂಟು. ಇಲ್ಲಿ ನೋಡಿ ಕಿಶೋರ ಬೈಕ್ ಬಿಟ್ಟು ಅವನ ಹಾಗೆ ಆಗಿದ್ದಾನೆ. ಒಬ್ರಿಗೂ ಹೊಸ ಇಲ್ಲ, ಎಲ್ರಿಗೂ ಯಾವಾಗ ರೂಮಿಗೆ ಹೋಗ್ತೇವೆ ಅಂತ ಆಗ್ತಾ ಉಂಟು. ಸ್ಟಾಪ್ ಕೊಡ್ತಾ ಲಾಸ್ಟಿಗೂ ಬೆಂಗಳೂರು ಬಂದ್ವಿ ನಾವು. ಚಾ ಬಿಡಿದ್ವಿ 27 ಕಿಲೋಮೀಟರ್ ಇದೆ ನಮ್ದು ರೂಮಿಗೆ. ಬೈಕಲ್ಲಿ ಕೂತ್ಕೊಂಡು ಸಾಕಾಯಿತು, ಅದಕ್ಕೆ ಗಡಿ ರೆಸ್ಟ್ ಕೊಡ್ತಾ ಇದ್ದೇವೆ, ಬೈಕಿಗೂ ನಮಗೂ ಇಬ್ಬರಿಗೂ. ಫೈನಲಿ ನಾವು ರೂಮಿಗೆ ಬಂದ್ವಿ. ಬೆಂಗಳೂರು ಟ್ರಾಫಿಕ್ ಅಂತೂ ನಮ್ಮನ್ನು ಫಸ್ಟ್ ರೇಟ್ ಮಾಡಿಬಿಡ್ತು. ಬ್ರೋ, ಹೌ ವಾಸ್ ಯುವರ್ ಜರ್ನಿ? ಟ್ರಾಫಿಕ್ ಬೆಂಗಳೂರು ಅದು ಬಿಟ್ಟರೆ ಬೇರೆ ಎಲ್ಲ ಒಳ್ಳೇದಿತ್ತು, ತುಂಬ ಒಳ್ಳೇದಿತ್ತು. ಗೈಸ್, ಇಡೀ ಊಟಿ ಟ್ರಿಪ್ಪಲ್ಲಿ ಎಲ್ಲನೂ ಟಾಪ್ ನಾಚ್, ಬಟ್ ಬೆಂಗಳೂರು ಟ್ರಾಫಿಕ್ ಮಾತ್ರ ವರ್ಸ್ಟ್. ಇಲ್ಲಿ ನೋಡಿ ಬಂದು ಆಲ್ರೆಡಿ 1-2 ನಿಮಿಷ ಆದದಷ್ಟೇ, ಒಂದು ಹೋಗಿದೆ, ಇನ್ನೊಂದು ಹಾಫ್ ಮಾಡಿ. ನಾಳೆ ಪುನಃ ಆಫೀಸಿಗೆ ಹೋಗಬೇಕು. ಬ್ಯಾಕ್ ಟು ಸೇಮ್ ಕಾರ್ಪೊರೇಟ್ ಲೈಫ್. ಯಾ ಕುಡೋಸ್ 11 ಬ್ಯಾಕ್ ಟು ಸೇಮ್ ಕಾರ್ಪೊರೇಟ್ ಫಕಿಂಗ್ ಲೈಫ್. ಯಸ್ ಗೈಸ್, ಅದೇ ಡ್ಯೂ ಡೇಟ್ಸು, ಅದೇ ವರ್ಕು, ಅದೇ ಕ್ಲೈಂಟ್ಸ್ಗಳ ಕಾಟ ವಿಲ್ ಬಿ ಕಂಟಿನ್ಯೂಡ್. ಆ್ಯಂಡ್ ನಾವು ನೆಕ್ಸ್ಟ್ ಯಾವತ್ತು ಟ್ರಿಪ್ಪಿಗೆ ಹೋಗ್ತೇವೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ ಎಲ್ಲಿಗೆ? ಕೊಡೈಕೆನಾಲ್ಗೆ ಹೋಗ್ಲಿಕ್ಕೆ. ಸ್ಪಾನ್ಸರ್ಡ್ ಬೈ ಬ್ರಸಿಲ್ ಸಿಟಿ. ಈ ವಿಡಿಯೋಗೆ 1K ಕಮೆಂಟ್ ಬಂದ್ರೆ ನಾವು ಹೋಗ್ತಾ ಇದ್ದೇವೆ ಕೊಡೈಕೆನಾಲ್ ಅಂಡ್ ಮನ್ನಾರ್. ನೆಕ್ಸ್ಟ್ ರೋಡ್ ಟ್ರಿಪ್ ಬ್ಯಾಂಗ್ಳೂರ್ ಟು ಕೊಡೈಕೆನಾಲ್. ಅದೆಲ್ಲ ಏನಂತ ಗೊತ್ತಿಲ್ಲ. ಯಾವ್ದಕ್ಕೂ ಪ್ರಶಿಲ್ ಮೊದಲು ಬೈಕ್ ತಗೊಳ್ಬೇಕು, ಆಮೇಲೆ ಪ್ರಶಿಲಿದ್ದು ಮದುವೆ ಆಗ್ಬೇಕು. ಎಲ್ಲದಕ್ಕಿಂತ ಮೊದಲು ಪ್ರಶಿಲ್ ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ನೀವು ನಿನ್ನೆ ವ್ಲಾಗಿಗೆ ನೀವು ಒಂದು ವೇಳೆ 100 ಕಮೆಂಟ್ ಮಾಡಿದ್ರೆ ಆ ಗಿಫ್ಟನ್ನು ರಿವೀಲ್ ಮಾಡ್ತೇವೆ. ಆ ಕಮೆಂಟ್ ಮಾಡಿ ಅಷ್ಟೇ. ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಬಾಯ್ ಬಾಯ್ ಗಾಯ್ಸ್. ಬಾಯ್ ಬನ್. ಬಾಯ್ ರಮೇಶ, ಬಾಯ್ ಬನ್ನಿಯಾ. ಗುಡ್ ನೈಟ್. ಕೇಳಿಸ್ತು ಅನಿಸುತ್ತೆ. ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಗಾಯ್ಸ್. ಶೇರ್ ಮಾಡಿ. ನಿನ್ನ ದಾರಿಯಲಿ ನಂಬಿಕೆ ಇರಲಿ, ಸಮಯದಲ್ಲಿ ಫಲ ಸಿಗುವುದು ಖಚಿತ. ಸಮಯಕ್ಕೆ ಸರಿಯಾಗಿ